ಹಾಯ್, ಯಾರೆಲ್ಲ ಕನ್ನಡದ ಜೊತೆ ಕತೆ ಕೇಳ್ತಿದ್ದೀರಾ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಕತೆ ಪೂರ್ತಿ ಕೇಳಿ, ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಕತೆ ಹೇಗಿತ್ತು ಕಮೆಂಟ್ ಮಾಡಿ. ಮುಂಜಾನೆಯ ಸೂರ್ಯ ಆಕಾಶದಲ್ಲಿ ವಿಜೃಂಭಿಸಲು ಅರುಣಾ ಕಣ್ಣು ತೆರೆದಿದ್ದವು. ಆಲಸ್ಯದಲ್ಲಿ ಕಣ್ತೆರೆದವಳಿಗೆ ಸಾಗರ್ನ ಮುಖ ದರ್ಶನವಾಗಿತ್ತು. ಕಣ್ತುಂಬಿಕೊಳ್ಳುವಷ್ಟು ಸುರಸುಂದರ ತನ್ನ ಗಂಡ ಎನಿಸಿತ್ತು. ಕೂಡಲೇ ಮೊದಲು ಗೆಂಡೆ ತಿಮ್ಮ ಅಂದಿದ್ದು ಅಲ್ವಾ ಅನ್ನೋದು ಮೆದುಳಿಗೆ ಹೊಳೆದಾಗ ಅರಿವಿಲ್ಲದೆ ನಗು ಬಂದು ಹೋಗಿತ್ತು. ಕಷ್ಟಪಟ್ಟೆ ಪತಿಯಿಂದ ದೂರಾದ ಅರುಣ ಮನಸ್ಸಲ್ಲೇ ಏನೋ ಸಂಭ್ರಮ, ದೇಹದಲ್ಲಿ ನೋವು, ಹೊಸದೇನೋ ನಡೆಯುತ್ತಿದೆ ಬದುಕಲ್ಲಿ, ಜೊತೆಗೆ ದೇಹದಲ್ಲಿ. ಮೆಲುವಾಗಿ ಬಾಗಿಲು ತೆರೆದು ನೋಡಿದರೆ ಮನೆಯಲ್ಲಿ ಅಮ್ಮ ಕಾಣಲಿಲ್ಲ. ಸ್ವಲ್ಪ ಕಷ್ಟಪಟ್ಟೆ ಆಚೆ ಬಂದಿದ್ದಳು. ಬಾಗಿಲಲ್ಲಿ ಆಗಲೇ ಅಮ್ಮ ಬಿಡಿಸಿದ್ದ ರಂಗೋಲಿ ಕಂಗೊಳಿಸುತ್ತಿದ್ದರೆ, ನೀರು ಮನೆಯಲ್ಲಿ ಬರುತ್ತಿದ್ದ ಉರಿದ ಸೌದೆ ವಾಸನೆ, ಬಿಸಿ ನೀರು ರೆಡಿಯಿದೆ ಎಂದು ಹೇಳುತ್ತಿತ್ತು. ಅಮ್ಮ ಎಂದು ಕೂಗಿದರು. ಯಾವ ಶಬ್ದ ಕೇಳಲಿಲ್ಲ. ರೂಮ್ನಲ್ಲಿದ್ದ ಬ್ಯಾಗ್ನಲ್ಲಿ ಬಟ್ಟೆಗಳನ್ನು ತೆಗೆದುಕೊಂಡವಳು ಇನ್ನೂ ನಿದ್ರೆಯಲ್ಲಿದ್ದ ಸಾಗರ್ಗೆ ತೊಂದರೆಯಾಗಬಾರದು ಎಂದು ಬಾಗಿಲು ಮುಚ್ಚಿ ಸ್ನಾನಕ್ಕೆ ಹೋಗಿ ಬಿಸಿ ನೀರು ಮೈಮೇಲೆ ಬಿದ್ದ ನಂತರ ಏನೋ ಮನೋಲ್ಲಾಸ ಬಂದಂತೆ ಎನಿಸಿತ್ತು. ಕಡಾಯದ ತುಂಬಿದ್ದ ನೀರು ಖಾಲಿಯಾಗುವ ತನಕ ಸ್ನಾನ ಮಾಡಿಕೊಂಡಿದ್ದ ಅರುಣ ಬಟ್ಟೆ ತೊಟ್ಟು ಕಡಾಯಕ್ಕೆ ನೀರು ತುಂಬಿ ಅಮ್ಮನ್ನು ಜೋಡಿಸಿದ್ದ ಪುಡಿ ಸೌದೆ ತುಂಬಿ ಬೆಂಕಿ ಗೀರಿ ಗಂಡನಿಗೂ ನೀರು ಕಾಯಿಸಿದಳು. ಆಗಷ್ಟೇ ಬಂದಿದ್ದ ಗಿರಿಜಾ ಮತ್ತು ಅಂಬಿಕಾ. ಅರುಣ ಮುಖ ನೋಡಿ ಖುಷಿಯಾಗಿದ್ದರೆ ಅಂಬಿಕಾ ಅಡುಗೆ ಮನೆ ಕಡೆ ಹೋಗುತ್ತಾ, ನಾನೇ ಒಲೆ ಹಚ್ಚುವೆನಲ್ಲ ಮಗಳೇ, ಬಾ ಕಾಫಿ ಕುಡಿ ಬಾ ಎಂದರೆ ಗಿರಿಜಾ, ಅರುಣ ಹೋಗು, ಇನ್ನೊಂದಿಷ್ಟೊತ್ತು ಮಲಗು. ಅಂಬಿ, ನಾನು ಇವತ್ತು ಸಾಹುಕಾರರಿಗೆ ಹೇಳ್ತೀನಿ ಬಿಡು, ಅಂಬಿ ರಜೆ ಹಾಕಿದ್ದಾಳೆ ಎಂದು. ನೋಡಿ ಮಾಡಿ ಉಪಚಾರ ಮಾಡೋ ಏನಾದರೂ ಬೇಕು ಅಂದರೆ ಸಂಕೋಚ ಪಡ್ಕೋಬೇಡ, ನನ್ನ ಕೇಳು. ಇಲ್ಲ ತಗೋ, ನನ್ನ ಮನೆ ಕೀ, ಏನಾದರೂ ಬೇಕು ಅಂದರೆ ಹೋಗಿ ಇಲ್ಲದ್ದು ಸಲ್ಲದ್ದು ತಗೋ ಬಂದುಬಿಡು ಹೇಳಿ ಹೊರಟರೆ ನೆರೆಮನೆಯವರ ಸಹಾಯ ಕಂಡು ಕಣ್ಣಂಚಲ್ಲಿ ನೀರು ತುಂಬಿತ್ತು ಅಂಬಿಕಾಗೆ. ತಗೋ ಅರುಣ, ನಿಮ್ಮ ಯಜಮಾನರಿಗೆ ಕೊಟ್ಟು ಬಾ, ತಗೋ ಇದು ನಿನಗೆ, ನೀನು ಅಲ್ಲೇ ಹೋಗಿ ಕುಡಿಯೋ ಹಾಗಿದ್ರೆ ಕುಡಿ. ಇಲ್ಲಿ ನೋಡು, ತಿಂಡಿ ಮಾಡಿ ಕೊಟ್ಟು ಕಳಿಸಿದ್ದಾರೆ ಸುಧಾ ಆಂಟಿ, ಹಾಟ್ ಬಾಕ್ಸ್ನಲ್ಲಿ ಕೊಟ್ಟವರೆ. ಅಳಿಯಂದ್ರು ಎದ್ದ ಮೇಲೆ ಹಾಕಿಕೊಡು. ನಾನು ಒಂಚೂರು ಪೇಟೆಗೆ ಹೋಗಿ ಹೊಸಿ ಸಾಮಾನು ತರಬೇಕು. ನೀವು ಬರ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ, ಅದಕ್ಕೆ ಸಾಮಾನು ಏನೂ ಹೊಂದಿಸಿಕೊಂಡೇ ಇಲ್ಲ ಹೊರಟಿದ್ದರು. ಅಷ್ಟರಲ್ಲಿ ಬಾಗಿಲಲ್ಲಿ ಬಂದಿದ್ದ ಜಲ ಕೈಯಲ್ಲಿ ಒಂದು ಬ್ಯಾಗ್, ಹೆಗಲ ಮೇಲೆ ಒಂದು ಚೀಲ ಹಿಡಿದು ಬಂದವನು ಕಷ್ಟಪಟ್ಟು ಇಣುಕಿದ್ದ. ಅಂಬಿಕಾ ಕೂಡ ಗಂಡನಿಗೆ ಸಹಾಯ ಮಾಡಿದರೆ ಅರುಣ ಮಾತ್ರ ಒಮ್ಮೆ ಕೂಡ ತಲೆ ಎತ್ತಿ ನೋಡದೆ ತಲೆ ತಗ್ಗಿಸಿದ್ದಳು. ಮತ್ತೆ ಅವರ ಕಡೆ ನೋಡುವ ಮನಸ್ಸು ಕೂಡ ಆಗಲಿಲ್ಲ. ಏನ್ರಿ ಇದು, ಏನು ತಂದಿದ್ದೀರಾ? ಯಾವತ್ತೂ ಮನೆಗೆ ಹುಲ್ಲುಗಡ್ಡು ತರದ ಗಂಡ ಇಂದು ಚೀಲಗಟ್ಟಲೆ ಸಾಮಾನು ತಂದಿರುವುದನ್ನು ನೋಡಿ ಆಶ್ಚರ್ಯದಿಂದ ಕೇಳಿದ್ದಳು ಅಂಬಿಕಾ. ಸಾಮಾನಂಬಿ, ಅಳಿಯಂದ್ರು ಬಂದವರಲ್ಲ ಅಂತ ನನ್ನ ಹತ್ರ ಇದ್ದ ಕಾಸುಗೆ ತಂದಿದ್ದೀನಿ, ತಗೋ ಜೋಡಿಸಿಕೋ. ಸಿಟಿ ಅಳಿಯಂದ್ರು ಅಪರೂಪಕ್ಕೆ ಬಂದಿರೋ ಮಗಳಿಗೆ ಏನು ತೊಂದರೆ ಆಗದಂಗೆ ನೋಡ್ಕೊ. ಜೋಬಿಂದ ತೆಗೆದು 2-3 ನೋಟನ್ನು ಅಂಬಿಕಾ ಕೈಗೆ ನೀಡಿ, ಇವತ್ತು ಫ್ಯಾಕ್ಟ್ರಿಯಲ್ಲಿ ಕಾಫಿ ಲೋಡ್ ಬರ್ತದಂತೆ, ಹೇಗೋ ಇಳುಕಿ ಬರ್ತೀನಿ, ದುಡ್ಡನ್ನೆಲ್ಲ ನಿನಗೆ ತಂದುಕೊಡ್ತೀನಿ, ನೀನು ಮಗಳಿಗೆ ಒಂದು ಚಂದದ ಸೀರೆ ತಂದುಕೊಡು ಎಂದು ಹೊರಟಿದ್ದರೆ ಗಂಡನನ್ನು ನೋಡಿ ಅಂಬಿಕಾಗೆ ಖುಷಿಯಾಗಿತ್ತು, ಅವರ ಜವಾಬ್ದಾರಿಯನ್ನು ಅರಿತು. ಆದರೆ ಅರುಣ ಮಾತ್ರ, ನನಗೆ ಏನು ಬೇಡ, ನೀನು ಅವ್ರ ಮನೆ ಹೋಗಿ ಗೇದು ತಂದಿರೋ ಬಿಡಿಗಾಸು ನನಗೆ ಬೇಡ ಎಂದು ರೂಮಿನ ಕಡೆ ಹೋಗಿದ್ದರೆ ಕೆಲಸಕ್ಕೆ ಹೋಗದೆ ಜಗಲಿ ಮೇಲೆ ಕುಳಿತರು. ಇನ್ನು ನಿದ್ರಾದೇವಿ ಮಡಿಲಲ್ಲೇ ಇದ್ದ ಸಾಗರ್ ಮುಖದಲ್ಲಿ ದೇಹದ ದಣಿವು ಕಾಣದೆ ಮನಸ್ಸಲ್ಲಿನ ಆನಂದ ಮಾತ್ರ ಕಾಣುತ್ತಿತ್ತು. ಕಾಫಿ ಕಪ್ ನೆಲದ ಮೇಲಿಟ್ಟಿದ್ದ ಅರುಣ ಮೊದಲ ಬಾರಿಗೆ ಅವನಿಗೆ ಮೊದಲ ಮುತ್ತೊಂದನ್ನು ಹಣೆಗೆ ಪೋಣಿಸಿದ್ದಳು. ಮುಂಗುರ್ರಿನ ಮೇಲೆ ಹೆಂಡತಿಯ ಕೈಸ್ಪರ್ಶಕ್ಕೆ ಎಚ್ಚರವಾದ ಸಾಗರ್ಗೆ ಆಗಲೇ ಬಂದು ಕುಳಿತಿದ್ದ ಅರುಣ ಕಂಡಿದ್ದಳು. ಹಣೆಗೆ ಮುತ್ತಿಟ್ಟವಳ ಎದೆಗೂಡಿಗೆ ಮುತ್ತಿನ ಮುದ್ರೆ ಹೊತ್ತಿದೆ ಅರ್ಥವಾಗಿತ್ತು. ಸಾಗರ್ ಎಚ್ಚರವಾಗಿದ್ದಾನೆ ಎಂದು. ಕೂಡಲೇ ಹಿಂದೆ ಸರಿಯುವಳ ಆಗಲೇ ಅವನ ಬಾಹುವಿನಲ್ಲಿ ಬಂದಿಯಾಗಿದ್ದಳು. ಅದು ಕಾಫಿ, ಬ್ಲ್ಯಾಕ್ ಕಾಫಿ ಎಂದವಳನ್ನು ಮುಗುಳು ನಗುತ್ತಲೇ ಮುದ್ದಿಸಿದ್ದ ಸಾಗರ್. ಆಕೆ ತಾನು ಹೋಗಿ ಸಿಕ್ಕಿಕೊಂಡ ಇಲಿಯಾಗಿದ್ದಳು. ಅದು ಕಾಫಿ ತಣ್ಣಗಾಗುತ್ತೆ, ಅದಕ್ಕೆ ಎಬ್ಬಿಸೋಕೆ ಬಂದೆ ಎಂದಿದ್ದಳು. ಎಬ್ಬಿಸೋದು ಹೀಗೇನಾ? ನಾನು ಮಲಗಿದ್ದಾಗ ನನ್ನ ಮುದ್ದಿಸೋದು ಎಬ್ಬಿಸುವ ರೀತಿನಾ? ಕಾಫಿ ತಣ್ಣಗಾಗುತ್ತೆ ಅಂತ ನೀನು ನನ್ನ ಬಿಸಿ ಮಾಡಿದೆಯಲ್ಲ, ಮುತ್ತಿನ ಮುದ್ರೆ ಹೊತ್ತುತ್ತಲೇ ಹೇಳಿದ್ದ. ಈಗಷ್ಟೇ ಸಂಸಾರದ ಕಲಿಯುತ್ತಿದ್ದ ಅರುಣಾಗೆ ನಾಚಿಕೆಯಾಗಿತ್ತು.
ಶ್ವೇತವರ್ಣದ ಹುಡುಗಿ ಕಾಫಿ ಹಣ್ಣಿನ ಬಣ್ಣಕ್ಕೆ ತಿರುಗಲು ಸಾಗರ್ ಸ್ಥಿಮಿತ ಕಳೆದುಕೊಳ್ಳಲು ಇಷ್ಟು ಸಾಕಿತ್ತು. ಆಕೆಯ ಮೇಲೆ ಸಾಗರ್ ಹಿಡಿತ ಸಾಧಿಸುತ್ತಿರುವುದು ಅರ್ಥವಾಗಿದ ಕೂಡಲೇ, ಅಯ್ಯೋ, ನಂದು ಸ್ನಾನ ಆಗಿದೆ, ಕಬ್ಬು, ಎದ್ದೇಳಿ ಸ್ನಾನ ಮಾಡಿ, ಮೊದಲಂತೆ ಹೇಳಿದ್ದಳು ಅರುಣ. ತನ್ನ ಚೋಟ್ ಮೆಣಸಿನಕಾಯಿಯ ಮಾತನ್ನು ಕೇಳದೆ ಹೋದರೆ ಆದೀತೆ. ತಮ್ಮ ಸಾಗರ್ಗೆ ತನ್ನನ್ನೇ ತಾನು ತಡೆದು ಮನಸ್ಸಿಗೆ ಹಿತ ಎನ್ನುವಷ್ಟು ಮುದ್ದಿಸಿ ಕೈ ಬಿಟ್ಟಿದ್ದ. ಉಫ್ ಎಂದು ಉಸಿರು ತೆಗೆದುಕೊಂಡ ಅರುಣ ಅವನ ಕೈಗೆ ಬ್ಲ್ಯಾಕ್ ಕಾಫಿ ನೀಡಲು ಅವಳ ನಡು ಹಿಡಿದು ಸನಿಹ ಕೂರಿಸಿಕೊಂಡು ಕಾಫಿ ಸವಿದಿದ್ದ. ಅರುಣ ಬಲವಂತದ ಮೇಲೆ ಸ್ನಾನಕ್ಕೆ ಹೋಗಿದ್ದ ಸಾಗರ್ಗೆ ಅಲ್ಲಿನ ಬಚ್ಚಲ ಮನೆಯೇ ವಿಚಿತ್ರ ಎನಿಸಿತ್ತು. ಅಮ್ಮನ ಒತ್ತಾಯಕ್ಕೆ ಬಚ್ಚಲ ಮನೆ ಹೋಗಿದ್ದ ಅರುಣ ಮತ್ತೆ ಸಾಗರ್ನ ತೆಕ್ಕೆಗೆ ಬಿದ್ದಿದ್ದಳು. ಅವ ಸ್ನಾನ ಮಾಡಿದ್ದು ತೀರಾ ಕಡಿಮೆ, ಅರುಣಾಳನ್ನು ಕಾಡಿದ್ದೇ ಹೆಚ್ಚು. ಆದರೂ ಚಿಕ್ಕ ಮನೆ, ತಾನು ಕಾಡುವ ಎಲ್ಲ ಕೆಲಸವೂ ಅತ್ತೆಗೆ ತಿಳಿಯುತ್ತದೆ ಎಂದು ಸ್ವಲ್ಪ ಕಡಿಮೆಯೇ ಕಾಡಿದ್ದ. ನಂತರ ಅಮ್ಮ ನೀಡಿದ್ದ ಬಿರಿಯಾನಿ ಮತ್ತು ಗ್ರೇವಿ ಗಂಡನ ಮುಂದಿಟ್ಟು ತಾನೂ ಒಂಚೂರು ಹೊಟ್ಟೆಗೆ ಹಾಕಿಕೊಂಡರೆ ಹೊಟ್ಟೆ ನೋವು ಶುರುವಾಗಿತ್ತು. ಏನೂ ತಿಳಿಯದಂತೆ ಅಮ್ಮನಿಗೆ ಹೇಳಿದ್ದ ಅರುಣಾಗೆ, ಅಮ್ಮ, ಇದೆಲ್ಲ ಮಾಮೂಲಿ ಮಗಳೇ, ಸ್ವಲ್ಪ ದಿನ ಹಾಗೆಯೇ, ಆಮೇಲೆ ಸರಿ ಹೋಗುತ್ತೆ ಎಂದು ತೋಚಿದ್ದನ್ನು ನಾಚಿಕೆಯಿಂದಲೇ ಹೇಳಿದ್ದರು ಅಂಬಿಕಾ. ಅರುಣ ಮೊದಲ ಬಾರಿಗೆ ಕೂಗಿದ್ದ. ಅರುಣ ಎಂದು ಏನು ಎಂದು ಕೇಳುವ ಮೊದಲೇ, ರೆಡಿಯಾಗು, ಇವತ್ತು ಸಂಜೆ ನನ್ನ ಫ್ರೆಂಡ್ ರಿಸೆಪ್ಷನ್ ಇದೆ ಮಡಿಕೇರಿ ರೆಸಾರ್ಟ್ ಒಂದರಲ್ಲಿ, ನಾವು ಮಧ್ಯಾಹ್ನವೇ ಹೊರಡಬೇಕು. ಹೇಳಿದವನ ಮಾತು ಮುಗಿಯುವುದರಲ್ಲಿ ಮನೆ ಬಾಗಿಲಲ್ಲಿ ಶ್ರೇಷ್ಠ ಬಂದು ನಿಂತಿದ್ದಳು. ಕೈಯಲ್ಲಿ ಒಂದು ಬ್ಯಾಗ್ ಕೂಡ ಇತ್ತು. ಕೈ ತೊಳೆದು ಕುಳಿತಿದ್ದ ಅರುಣ ಇವಳ್ಯಾಕೆ ಬಂದಳೇನೋ ಎಂದು ನೋಡಿದ್ದರೆ ಅಂಬಿಕಾ ಕೂಡ ಗಾಬರಿಯಲ್ಲಿ ಬಾರಮ್ಮ ಎಂದು ಕರೆದಿದ್ದರು. ಛಲ ಮಾತ್ರ ಬಾಗಿಲಲ್ಲಿ ಕುಳಿತಿದ್ದರೆ, ಏನಿವತ್ತು ಕೆಲಸಕ್ಕೆ ಹೋಗೋದಿಲ್ವಾ, ಏನು ಇಷ್ಟೊತ್ತಾದರೂ ಇನ್ನೂ ಜಗಲಿಯವರೆಗೆ ಕುಳಿತಿರುವೆ, ಶ್ರೇಷ್ಠ ಚಿಕ್ಕಪ್ಪ ಎನ್ನುವ ಬೆಲೆಯೇ ಇಲ್ಲದಂತೆ ಮಾತನಾಡಿಸಿದ್ದಳು. ಮಗಳು ಹೋಗಬೇಡ ಎಂದಿದ್ದಾಳೆ ಎಂದು ಹೇಳಲು ಹಿಂಜರಿದು, ಇಲ್ಲ ಕಣವ, ನಾನು ಹೋಗಲಿಲ್ಲ, ನನಗೆ ಒಂಚೂರು ಪೇಟೆಯಲ್ಲಿ ಕೆಲಸ ಇದೆ, ಅಲ್ಲಿಗೆ ಹೋಗಬೇಕಿತ್ತು. ಛಲ ಉತ್ತರಿಸಿದ್ದರು. ಪೇಟೆಯಲ್ಲಿ ಏನೋ ಕೆಲಸ ಇರೋದು, ಮಗಳು ಅಳಿಯ ಬಂದವರೆ ಅಂತ ಏನಾದರೂ ಚಿನ್ನಾಭರಣ ತರೋಕೆ ಹೋಗ್ತೀಯಾ ಹೇಗೆ, ಅಣಕಿಸುತ್ತಾ ಹೇಳುತ್ತಾ ಒಳಗೆ ಬಂದವಳ ಕಣ್ಣು ಸಾಗರ್ನನ್ನು ಹುಡುಕಿತ್ತು. ಎಲ್ಲೂ ಕಾಣದಿದ್ದಾಗ, ಎಲ್ಲೇ ನಿನ್ನ ಗಂಡ ಕಾಣ್ತಾನೆ ಇಲ್ಲ, ನಿನ್ನ ಬಿಳಿಚುರ್ಲೆ ಮುಖ ನೋಡಿ ಬಂದಿರ್ತಾನೆ, ಈ ಗುಡಿಸಲು ನೋಡಿ ಓಡೋಗಿರ್ತಾನೆ ಅಲ್ವಾ, ಸಾಗರ್ಗೆ ಕೇಳುವಂತೆ ಕೇಳಿದ್ದಳು. ಏಯ್, ಏನು ಅವನು ಇವನು ಅನ್ನೋದು, ರೆಸ್ಪೆಕ್ಟ್ ಕೊಡೋದು ಕಲಿ ನನ್ನ ಗಂಡನಿಗೆ. ಮೊದಲಿಂದಲೇ ಶ್ರೇಷ್ಠ ಎಂದರೆ ದ್ವೇಷ ಇದ್ದ ಅರುಣ ಸಿಟ್ಟಲ್ಲೇ ಹೇಳಲು, ಏನೇ ನನ್ನೇ ಅಂತೀಯಾ ಯೂ ಎಂದು ಕೈ ಮೇಲೆತ್ತಿದ್ದ ಶ್ರೇಷ್ಠ ಕೈ ಹಿಡಿದು ಮುಂದೆ ಬಂದಿದ್ದ ಸಾಗರ್ ಕಣ್ಣಲ್ಲೇ ಏನು ಎನ್ನುವಂತೆ ಕೇಳಲು ಕೈ ಕೆಳಗೆ ಬೀಸಿದ್ದ. ಅವನ ನೋಟ ತೀಕ್ಷ್ಣವಾಗಿದ್ದರಿಂದ ಹೆದರಿದ್ದಳು ಶ್ರೇಷ್ಠ. ಸಾಗರ್ನನ್ನು ಮೊದಲೇ ನೋಡಿದ್ದ ಶ್ರೇಷ್ಠಗೆ ಅವನೆಷ್ಟು ಸುಂದರವಾಗಿದ್ದಾನೆ ಎಂದು ಗೊತ್ತಿತ್ತು. ಆದರೆ ಮದುವೆ ಬೇಡವೆಂದು ಬಲವಂತಕ್ಕೆ ಮದುವೆಗೆ ಒಪ್ಪಿದ್ದ ಸಾಗರ್ ಇದೇ ಮೊದಲು ಶ್ರೇಷ್ಠಳನ್ನು ನೋಡುತ್ತಿರುವುದು. ಓ, ನಿನ್ನ ಗಂಡ ಇಲ್ಲೇ ಇದ್ದಾನೆ, ತಗೊಳ್ಳೆ ನಿನಗೆ ಅಂತ ಅಮ್ಮ ಕೊಟ್ಟಿದ್ದಾರೆ. ಬ್ಯಾಗ್ ನೆಲಕ್ಕಿಟ್ಟು ಹೋಗುವವಳ ಕೂಗಿದ್ದಳು ಅರುಣ. ಏನು ಎಂದು ಹಿಂದೆ ತಿರುಗಿದವಳಿಗೆ, ನೀನು ತಂದಿದ್ದ ವಸ್ತುವನ್ನು ನೀನೇ ತಗೊಂಡು ಹೋಗು. ಹಾಂ, ಇದನ್ನು ಕೂಡ ಎಂದು ರಾತ್ರಿ ನೀಡಿದ್ದ ಒಡವೆ ಬಾಕ್ಸ್ ಕೂಡ ವಾಪಸ್ ನೀಡಿದಾಗ ಶ್ರೇಷ್ಠ ಮುಖಕ್ಕೆ ಹೊಡೆದಂತಾಗಿತ್ತು. ಸಾರಿ, ನಿನಗೆ ಎಷ್ಟು ಕೊಬ್ಬೆರಬೇಡ, ಅಮ್ಮ ಪ್ರೀತಿಯಿಂದ ಕೊಟ್ಟಿರೋ ಎಲ್ಲ ವಸ್ತುನ ವಾಪಸ್ ಕೊಡ್ತಿದ್ದೀಯಾ. ನೀನು ಈ ಒಡವೆ ಸೆಟ್ ನೋಡೋಕ್ಕೂ ಆಗುತ್ತೋ ಇಲ್ವೋ ನಿನ್ನ ಕೈಯಲ್ಲಿ, ಅಷ್ಟು ಬೆಲೆ ಬಾಳೋ ಒಡವೆ ಸೆಟ್, ಅದನ್ನು ಜಂಬದಿಂದ ವಾಪಸ್ ಕೊಡ್ತಿದ್ದೀಯಲ್ಲ. ಜೀವಮಾನದಲ್ಲಿ ಈ ಥರ ಒಂದು ಒಡವೆ ಸೆಟ್ ನೀನು ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ನಿನ್ನ ಗಂಡ ಬಂದಿದ್ದಾನೆ ಅಂತ ಕೊಬ್ಬು ತೋರಿಸ್ಬೇಡ, ಅವನು ನಿನ್ನ ಏನು ಮಾಡಿಲ್ವಲ್ಲ ಅಂತ ಖುಷಿ ಪಡು. ನಿನ್ನ ಹೀಗೆ ನೋಡ್ಕೋತಾನೆ ಶ್ರೀಮಂತ ಅಂತೆಲ್ಲ ಶೋಕಿ ಹೊಡಿಬೇಡ. ಅವನ ಹಳೆ ಲವರ್ ಬಂದಮೇಲೆ ನಿನ್ನ ಕಿಕ್ಔಟ್ ಮಾಡಿಬಿಡ್ತಾನೆ. ಆಮೇಲೆ ಅಮ್ಮ ಕೊಟ್ಟಿರೋ ಈ ಹಳೆ ಸೀರೆಗಳು ನಿನಗೆ ಗತಿ. ನೆಲಕ್ಕೆ ಕಾಲು ಬಡಿದು ಹೋಗುತ್ತಿದ್ದವಳು ಅತ್ತೆ ಮನೆಯಲ್ಲಿದ್ದಿರುವ ಸಾಗರ್ ಸುಮ್ಮನಾದನು. ಆದರೆ ಅವಳ ಮಾತುಗಳು ಅವನ ರಕ್ತವನ್ನು ಕುದಿಸುತ್ತಿತ್ತು. ಆದರೆ ಅರುಣ ಹೃದಯ, ಅವಳ ಮಾತು ಯಾಕೋ ಅಲ್ಲೇ ನೊಂದಿತ್ತು ಮನಸ್ಸು ಅವಳ ಮಾತು ಕೇಳಿ. ಯಾಕ, ನಿನಗೆ ಗೊತ್ತಾ, ನೀನು 3 ತಿಂಗಳು ಬಿಟ್ಟು ಬರ್ತೀನಿ, ಸಾಗರ್ ಭಾವನಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತಿದ್ದೆ ಅಲ್ವಾ. ಆದರೆ ಸಾಗರ್ ಭಾವಂದು ಮತ್ತು ಆ ಹಳ್ಳಿ ಹುಡುಗಿ ಇದ್ದಾಳಲ್ಲ, ಅವರಿಬ್ಬರ ಮಧ್ಯೆ ನಿನ್ನೆ ಫಸ್ಟ್ ನೈಟ್ ಆಗಿದೆ. ನೀನು ಮುಂದೆ ಏನು ಮಾಡ್ತೀಯಾ, ಬಿಸಿ ಬಿಸಿ ದನಿಯಲ್ಲಿ ಕೇಳಿದ್ದಳು ಶ್ರುತಿ. ಏನು ಹೇಳ್ತಾ ಇದ್ದೀಯಾ, ಸಾಗರ್ ಫಸ್ಟ್ ನೈಟ್ ಆಯಿತಾ, ಸುಳ್ಳು ಹೇಳಬೇಡ ಶ್ರುತಿ. ಅವನ ಮನಸ್ಸಲ್ಲಿ ನಾನೇ ಇರುವಾಗ ಅದೇಗೆ ಮಂಚದ ಮೇಲೆ ಮತ್ತೊಬ್ಬಳಿಗೆ ಅವಕಾಶ ಕೊಟ್ಟ ಸಾಗರ್. ನಾನು ಬರ್ತೀನಿ,
ಈಗಾಗಲೇ ಇಂಡಿಯಾಗೆ ಬರ್ತಾ ಇದ್ದೀನಿ ಅನ್ಕೋ. ಈ ಶಿಲ್ಪ ಸೋತಿರೋದು ಅವಳ ಚರಿತ್ರೆಯಲ್ಲೇ ಇಲ್ಲ. ಒಂದು ರಾತ್ರಿ ಮಲಗಿದರೆ ಏನಂತೆ. ಇವಾಗ ಎಲ್ಲ ಹೈ ಕ್ಲಾಸ್ ವ್ಯಕ್ತಿಗಳು ಹಾಗೆ ತಮ್ಮ ಸ್ಟ್ರೆಸ್ ರಿಲೀಫ್ಗೋಸ್ಕರ ಈ ರೀತಿ ಕೆಲಸ ಮೊರೆ ಹೋಗ್ತಾರೆ. ಹಾಗಂತ ಅವರನ್ನು ಲೈಫ್ ಲಾಂಗ್ ಜೊತೆಲಿ ಇಟ್ಕೊಳ್ಳೋಕೆ ಆಗುತ್ತಾ? ನೋ ಚಾನ್ಸ್. ನಾನು ಬಂದೇ ಬರ್ತೀನಿ. ಬಂದು ನನ್ನ ಸಾಗರ್ನನ್ನು ನಾನು ಪಡೆದುಕೊಂಡೇ ಪಡ್ಕೋತೀನಿ. ಆ ಹಳ್ಳಿಗೂ ಕುಗ್ಗುಗೆ ಕೇವಲ ಒಂದೆರಡು ದಿನದ ಹಾಸಿಗೆ ಮೇಲಿನ ಸುಖ ಕೊಡುವುದಷ್ಟೇ ಬಿಟ್ಟು ನನ್ನ ಸಾಗರ್ಗೆ ಮೆಂಟಲ್ ರಿಲೀಫ್ ಕೊಡೋಕೆ ಅಷ್ಟೇ ಅವಳ ಉಪಯೋಗ. ಡಾನ್ ನಾನು ಬಂದಮೇಲೆ ನೋಡ್ತಾ ಇರು ಸಾಗರ್ ಅವಳನ್ನು ಹೇಗೆ ಮನೆಯಿಂದ ಆಚೆ ಕಳಿಸ್ತಾನೆ ಅಂತ. ಇವತ್ತು ನಾನು ಇಂಡಿಯಾಗೆ ಹೊರಡುವೆ ವ್ಯವಸ್ಥೆ ಮಾಡಿಸಿಕೊಂಡಿದ್ದೀನಿ. ಹೇಗಿದ್ದರೂ ನಾಳೆ ನಮ್ಮಿಬ್ಬರ ಕಾಮನ್ ಬೆಸ್ಟ್ ಫ್ರೆಂಡ್ ಮದುವೆ ಇದೆ. ಡೈರೆಕ್ಟ್ ಮದುವೆ ಮನೆಯಲ್ಲಿ ನಾನು ಸಾಗರ್ನ ಸರ್ಪ್ರೈಸ್ ಕೊಡ್ತೀನಿ. ಜೊತೆಗೆ ಆ ಹಳ್ಳಿ ಗುಗ್ಗುಗೂ ಕೂಡ ಫೋನ್ ಇಟ್ಟಿದ್ದಳು. ಈ ಕಡೆ ಶ್ರುತಿ, ಅಯ್ಯೋ ಅಕ್ಕ, ನಿನಗೆ ನಾನು ಹೀಗೆ ಹೇಳಿ. ಅವಳು ಬಂದಮೇಲೆ ನಮ್ಮ ಭಾವ ಎಷ್ಟು ಬದಲಾಗ್ತಿದ್ದಾರೆ ಅಂತ ಗೊತ್ತಾಗಿದೆ ನನಗೆ. ಆದರೆ ನಿನಗೆ ನಿನ್ನ ಹಳೆ ಲವರ್ ಸಾಗರ್ ಮೇಲಿನ ನಂಬಿಕೆ, ಈಗಿನ ಸಾಗರ್ ಭಾವ ಬೇರೆ ಅನ್ನೋದು ಅರ್ಥ ಆಗ್ತಾನೇ ಇಲ್ಲ. ನೀನೇ ಬರ್ತಿದ್ಯಾ ಎಂದು ಬಂದು ಎಲ್ಲವನ್ನು ನೋಡ್ಕೊ. ನನ್ನ ಜವಾಬ್ದಾರಿ ಮುಗೀತಪ್ಪ. ನೀನು ಹೇಳಿದ ಕೆಲಸ ಇಷ್ಟು ದಿನ ಮಾಡಿದ್ದೀನಿ. ನೀನೇ ತಡ ಮಾಡಿತು. ನಾನು ಉಳಿದದ್ದನ್ನು ನಿನಗೆ ಬಿಟ್ಟಿತ್ತು. ಫೋನ್ ಹಾಸಿಗೆ ಮೇಲೆ ಹಾಕುತ್ತಾ ಹೇಳಿದ್ದಳು. ಮಧ್ಯಾಹ್ನದ ಊಟ ಮುಗಿಸಿ ತಯಾರಾಗಿದ್ದ ಸಾಗರ್, ಅರುಣ ಕೂಡ ಸಾಗರ್ ಹೇಳಿದಂತೆ ರೆಡಿಯಾಗಿದ್ದಳು. ಆದರೆ ಯಾಕೋ ಮುಖದ ಮೇಲೆ ನಗು ಇರಲಿಲ್ಲ. ಅದಂತೂ ಸಾಗರ್ ಕಣ್ಣಿಗೆ ಎದ್ದು ಕಾಣಿಸಿತ್ತು. ಅದನ್ನು ಅತ್ತೆ ಮಾವನ ಮುಂದೆ ಕೇಳುವ ಧೈರ್ಯ ಕೂಡ ಸಾಗರ್ಗಿರಲಿಲ್ಲ. ಆತ ಅತ್ತೆ ಮತ್ತು ಮಾವ ಇಬ್ಬರಿಗೂ ಅರುಣ ಮತ್ತು ಅವನು 2 ದಿನದ ನಂತರ ವಾಪಸ್ ಬರುವುದಾಗಿ ಹೇಳಿ ಕಾರ್ ಸ್ಟಾರ್ಟ್ ಮಾಡಲು ಅರುಣ ಹೋಗಿ ಪಕ್ಕದ ಸೀಟ್ನಲ್ಲಿ ಕುಳಿತು ಗಾಡಿ ಮರೆಯಾಗುವ ತನಕ ಬಾಗಿಲಲ್ಲೇ ನಿಂತು ನೋಡಿದ್ದರು ಅಂಬಿಕಾ ಮತ್ತು ಜಲ. ಸ್ವಲ್ಪ ದೂರ ಸಾಗಿದ ಮೇಲೆ ದಟ್ಟಣೆಯ ಕಾಡು ಮೇಡುಗಳಿರುವ ರಸ್ತೆಯ ಮಧ್ಯೆ ಕಾರ್ ನಿಲ್ಲಿಸಿದ್ದ ಸಾಗರ್. ಇದೇನಿದು, ಇಲ್ಲಿ ಯಾಕೆ ಕಾರ್ ನಿಲ್ಲಿಸಿದ್ರಿ? ಸುತ್ತ ನೋಡುತ್ತಾ ಹೇಳಿದ್ದಳು ಅರುಣ. ಅರುಣ ಪ್ರಶ್ನೆಗೆ ತನ್ನ ಸೀಟ್ ಬೆಲ್ಟ್ ಬಿಚ್ಚುತ್ತಾ ಅರುಣ ಕಡೆ ವಾಲಿದ್ದ ಸಾಗರ್. ಏನಾಯಿತು? ನಾನು ನಿನಗೆ ತುಂಬ ನೋವು ಮಾಡಿದ್ನಾ? ಅಥವಾ ನನ್ನ ಜೊತೆ ನಿನಗೆ ಎಂದು ಏನೋ ಹೇಳಲು ಪ್ರಯತ್ನಿಸಿದವ ಗಂಟಲು ಒಣಗಿದಂತೆ ಮೌನ ತಳೆದವ ಕಷ್ಟಪಟ್ಟು ಮತ್ತೆ ಮಾತು ಶುರು ಮಾಡಿ, ನನ್ನ ಜೊತೆ ನೀನು ಹೆಂಡತಿಯಾಗಿ ಸಂಸಾರ ಇಷ್ಟ ಇಲ್ವಾ? ಅಥವಾ ಕಷ್ಟ ಆಗುತ್ತಾ? ನಾನು ನಿನ್ನ ಜೊತೆ ಇಷ್ಟ ಇಲ್ಲ ಅಂದರೆ ದೂರದಿಂದಲೇ ಪ್ರೀತಿ ಮಾಡ್ತೀನಿ. ಹೆಂಡತಿಯ ಮೌನ ತಾಳಲಾಗದೆ ಸಾಲಲ್ಲೇ ಮನಸ್ಸಿನಲ್ಲಿದ್ದ ನಿವೇದನೆ ಹೇಳಿದ್ದ ಸಾಗರ್. ಸಾಗರ್ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಅರುಣಗೆ ಗೊತ್ತಿಲ್ಲ. ಅರುಣ ಆಶ್ಚರ್ಯದಿಂದ, ಏನಾಗಿದೆ ನಿಮಗೆ? ನಾನು ಯಾವಾಗ ಹೇಳಿದೆ ನೀವು ಕಷ್ಟ ಕೊಡ್ತೀರಾ ಅಂತ? ನಿಜ ಅಂದರೆ ಹೆಂಡತಿಯಾಗಿ ನಿಮಗೆ ಹಕ್ಕಿದೆ ಅಲ್ವಾ ನನ್ನನ್ನು ಪಡೆಯೋಕೆ? ಅದಕ್ಕೆ ಇದಕ್ಕೂ ಈ ನಡು ರಸ್ತೆಯಲ್ಲಿ ಗಾಡಿ ನಿಲ್ಲಿಸೋದಕ್ಕೂ ಏನು ಸಂಬಂಧ? ಅರ್ಥ ಆಗ್ತಿಲ್ಲ ನನಗೆ ಕೇಳಿದಳು ಅರುಣ. ಕಾರಣ, ಭಾವುವಿನ ಬಂಧನದಲ್ಲಿ ತನ್ನವಳನ್ನು ಸೆಳೆದು ತನ್ನ ತೆಕ್ಕೆಗೆ ಅವಳನ್ನು ತನ್ನ ಸೀಟ್ ಮೇಲೆ ಕೂರಿಸಿಕೊಂಡೇ ಗಾಡಿ ಸ್ಟಾರ್ಟ್ ಮಾಡಿದವ ತನ್ನ ಮತ್ತು ತನ್ನವಳ ಹಣೆಯನ್ನು ಒತ್ತಿದ್ದ. ಕೇಳಿದ್ದ, ಏನು ಅಂದರೆ ಕಾರಣ? ನೀನು ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದೆಯಾ ಬೆಳಿಗ್ಗೆಯಿಂದ? ನನ್ನ ಚೋಟ್ಮೆಣಸಿನ್ಕಾಯಿ ಹೀಗೆಲ್ಲ ತೆಪ್ಪಗಿರೋಲ್ವಲ್ಲ, ಅದಕ್ಕೆ. ನಾನೇನಾದರೂ ತುಂಬ ಸುಸ್ತು ಮಾಡಿದ್ನಾ ಅಥವಾ ತುಂಬ ರಫ್ ಆಗಿ ವರ್ತಿಸಿದ್ನಾ ಅಂತ ಕೇಳಿದೆ ಎನ್ನಲು ಕೊರಳಿಗೆ ಮುತ್ತಿಟ್ಟಿದ್ದ. ಇದೇನಿದು, ಟ್ರೈ ಮಾಡಬೇಕಾದ್ರೆ ಬಿಡಿ, ನಾನು ನನ್ನ ಸೀಟ್ಗೆ ಹೋಗಿ ಕೂರ್ತೀನಿ ಎಂದು ಕೇಳುವಾಗ, ನೀನು ಕೂರೋಕೆ ಬಿಡು, ಡ್ರೈವ್ ಮಾಡೋ ಕಡೆ ಗಮನ ಕೊಡಬೇಕು ಕೈ ಬಿಡಿಸಿಕೊಳ್ಳುತ್ತಾ ಕೇಳಿದ್ದಳು. ನೋಡು, ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಹೀಗೆಲ್ಲ ಮಾಡಿದ್ರೆ ಡಿಸ್ಟರ್ಬ್ ಮಾಡಬೇಡ. ಹೇಳು, ಯಾಕೆ ಸಪ್ಪಗೆ ಇದ್ದೀಯಾ ಎಂದು ಆತ ಮರುಪ್ರಶ್ನೆ ಕೇಳಿದ. ಅರುಣ ಗಾಡಿ ನಿಲ್ಲಿಸಿ ಎಂದಾಗ ಕಾರ್ ನಿಂತಿತ್ತು. ಅವನ ಕೊರಳಿಗೆ ಕೈಗಳೆರಡನ್ನೂ ಸುತ್ತಿ ಕೇಳಿದ್ದಳು, ನೀವು ನಿಮ್ಮ ಹಳೆ ಲವರ್ ಬಂದಾಗ ನನ್ನ ದೂರ ತಳ್ತೀರಾ? ನನ್ನ ವಾಪಸ್ ಇಲ್ಲಿಗೆ ಕಳಿಸ್ತೀರಾ ಎಂದು. ಅವಳ ಮಾತಿಂದ ಅರ್ಥವಾಗಿತ್ತು, ಆರು ಶ್ರೇಷ್ಠ ಮಾತಿಂದ ಸಪ್ಪಗಾಗಿದ್ದಾಳೆ ಎಂದು. ತಾ ಕುಳಿತಿದ್ದ ಸೀಟ್ ಬೆಡ್ ಹಾಗೆ ಹಾಸಿಗೆ ರೀತಿ ಮಾಡಿದ ಕೂಡಲೇ ಸಾಗರ್ ಮೇಲೆ ಕುಳಿತಿದ್ದ ಅರುಣ ಅವನ ಎದೆಯ ಮೇಲೆ ಮಲಗಿದಂತೆ ಆಗಿತ್ತು ಅವರಿಬ್ಬರ ಸ್ಥಿತಿ. ಅವಳ ಗಲ್ಲ ಹಿಡಿದು ಮುಖ ತನ್ನ ತುಟಿಯಂಚಲ್ಲಿ ಸೆಳೆದಿದ್ದವ, ನೀ ಅದಕ್ಕೆ ಹೀಗೆ ಸಪ್ಪಗೆ ಇದ್ದೀಯಾ ಎಂದರೆ ಅರುಣ ಹೌದು ಎನ್ನುವಂತೆ ಕತ್ತು ಆಡಿಸಿದ್ದಳು. ನಕ್ಕಿದ್ದವನು ತನ್ನ ಮನಸ್ಸಿನಲ್ಲಿ, ಬೇರೆ ಯಾರೋ ಇದ್ದಿದ್ರೆ ನಿನ್ನ ದೇಹ ಸಾನ್ನಿಧ್ಯ ಬಯಸ್ತಿರ್ಲಿಲ್ಲ. ನಾನು ಅಷ್ಟೊಂದು ಕೊಳಕ ಅಲ್ಲ. ನನ್ನ ಮನಸ್ಸಿನಲ್ಲಿ ಮೊದಲು ಹಾಗೆ ಇದ್ಲು, ಅದು ನಿಜ, ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ನಾನು ಬೇರೆ ಯಾವುದೇ ಮದುವೆ ಆಗೋದನ್ನು ನಿರಾಕರಿಸಿದ್ದೆ. ಮನಸ್ಸಿನಲ್ಲಿ ಒಬ್ಬಳನ್ನು ಇಟ್ಕೊಂಡು ಮತ್ತೊಬ್ಬಳನ್ನು ಮದುವೆಯಾಗುವ ಅಸಹ್ಯ ಅನಿಸಿತ್ತು ನನಗೆ. ಆದರೆ ಯಾವಾಗ ನನ್ನ ಮನಸ್ಸಿನಲ್ಲಿ ಮೊದಲು
ಆಕೆ ಇದ್ದಿದ್ದ ನೆರಳಿನ ಛಾಯೆಗಳು ಕಡಿಮೆ ಆಯ್ತಾ ಹೋಯಿತು. ಹೃದಯದಲ್ಲಿ ಅವಳ ನೆನಪುಗಳು ಮಾಸಿದ ಮೇಲೆಯೇ ಮದುವೆಗೆ ಒಪ್ಪಿತು. ಆದರೆ ಮನೆಯವರು ನೋಡಿದ್ದ ಹುಡುಗಿ ಈ ಹೃದಯದಲ್ಲಿ ಅಷ್ಟು ಬೇಗ ನೆಲೆಸಿರಲಿಲ್ಲ. ಯಾವುದೇ ಪ್ರೀತಿ ಕೂಡ ಮೂಡಿರಲಿಲ್ಲ. ಆದರೆ ಅಮ್ಮ ಅಪ್ಪನ ಒತ್ತಾಯಕ್ಕೆ ಮದುವೆಗೆ ನಾನು ಒಪ್ಪಿದ್ದೆ ಅಷ್ಟೇ. ಅವಳ ನೆನಪು ಇಲ್ಲ. ಮತ್ತೆ ಬಂದಮೇಲೆ ಆ ನೆನಪನ್ನು ಕೆಣಕೋಕ್ಕೂ ಆಗಲ್ಲ. ಅದು ಪೂರ್ತಿ ಮಾಸಿ ಆಗಿದೆ. ಈಗ ಹೊಸ ಜೀವನ ಶುರು ಮಾಡೋಕೆ ಅಂತಾನೆ ಮದುವೆಗೆ ಒಪ್ಪಿದ್ದೆ. ಅಮ್ಮ ಅಪ್ಪ ನೋಡಿದ್ದ ಹುಡುಗಿ ನನ್ನ ಹೃದಯದಲ್ಲಿ ನೆಲೆಸಬೇಕು ಅಂದಿದ್ರೆ ತುಂಬ ದಿನ ಆಗ್ತಿತ್ತು. ಆದರೆ ನೀನು ತುಂಬ ಬೇಗ ನನ್ನ ಸೆಳೆದುಕೊಂಡು ಬಿಟ್ಟೆ. ಈ ಹೃದಯದಲ್ಲಿ ನಿನ್ನದೇ ಬಿಂಬ, ದೇಹದಲ್ಲಿ ನಿನ್ನದೇ ಪುಳಕ. ನಿನ್ನ ಬಿಟ್ಟು ಈ ಸಾಗರ್ ಮತ್ತೋರ್ವರನ್ನು ಮತ್ತ ಐಶ್ವರ್ಯ ಬಂದರೂ ಸೋಲೋಕೆ ಆಗಲ್ಲ. ನಾನು ಆ ಅಪ್ಸರೆಗಾಗಿ ಸೋತು ಹೋಗಿದ್ದೇನೆ. ಆ ಅಪ್ಸರೆ ನೀನೇ. ನಿನ್ನ ಮಾತನ್ನ ಅದೆಷ್ಟು ಸ್ವೀಟ್ ಅಂತಿದ್ದೆ ನಾನು. ಆದರೆ ಕೊಟ್ಟೊಂದು ಹೇಳ ಎಂದರೆ ಏನು ಎಂದಳು ಅರುಣ ಕಿವಿಗೆ ಹೇಳಿದ್ದ. ಈ ನನ್ನ ಅಪ್ಸರೆ ಕೂಡ ಅವಳ ಮಾತಷ್ಟೇ ಸ್ವೀಟು. ಮತ್ತೆ ಮತ್ತೆ ಬೇಕು ಅನಿಸುತ್ತೆ. ಇದೊಂದು ಬಾರಿ ಟೇಸ್ಟ್ ಮಾಡಲಾ ಹೇಳಿದ್ದ. ಅವಳ ವರಸೆಯೇ ಮನಮೋಹಕವಾಗಿತ್ತು. ನನ್ನ ಮಾತಿನ ವರಸೆಗೆ ಅರುಣ ಅಂತೂ ನಾಚಿ ಮುಖದ ಮೇಲೆ ಚೆರ್ರಿ ಹಣ್ಣಿನ ಬಣ್ಣ ಬರಲು ಆಗಲೇ ಸಾಗರ್ ಅವಳನ್ನು ಆವರಿಸಿಬಿಟ್ಟಿದ್ದ. ಕತೆ ಮುಂದುವರಿಯುವುದು. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕತೆ ಹೇಗಿದೆ ವಿಮರ್ಶೆ ಮಾಡಿ. ನನಗೂ ಮುಂದಿನ ಕತೆಗೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು.